ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್. ನಾನು ನಿಮ್ಮ ಪ್ರೀತಿಯ ಶಿವರಾಜ್ ಸರ್. ಆತ್ಮೀಯ ವಿದ್ಯಾರ್ಥಿ ಮಿತ್ರ ಹಾಗೂ ಸ್ಪರ್ಧಾರ್ಥಿಗಳೇ, ಇವತ್ತಿನ ಈ ಒಂದು ಕಂಪ್ಯೂಟರ್ ನಾಲೆಜ್ ಕ್ಲಾಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಸೊ ಈಗಾಗಲೇ ನಾವು ಸಾಕಷ್ಟು ಕಂಪ್ಯೂಟರ್ ನಾಲೆಜ್ ಸಂಬಂಧಪಟ್ಟಂತಹ ವಿಡಿಯೋಗಳನ್ನು ಮಾಡಿದ್ದೀವಿ, ಸಾಕಷ್ಟು ಲೈವ್ ಕ್ಲಾಸಸ್ಗಳನ್ನು ಮಾಡಿದ್ದೀವಿ. ಆ ಒಂದು ಕ್ಲಾಸಸ್ಗಳನ್ನು ನೋಡ್ತಾ ಈ ಒಂದು ಕ್ಲಾಸನ್ನು ನೋಡ್ತಾ ಬನ್ನಿ ಅಂತ ಹೇಳ್ತಾ ಇವತ್ತಿನ ಸೆಷನ್ನ ಕ್ವಿಕ್ ಆಗಿ ಶುರು ಮಾಡೋಣ. ನೋಡಿ, ಇವತ್ತಿನ ಈ ಒಂದು ಸೆಷನ್ನಲ್ಲಿರ್ತಕ್ಕಂತಹ ಮೊದಲನೆಯ ಪ್ರಶ್ನೆ 1024 ಅಂದರೆ 1024 KB ಡ್ಯಾಶ್ಗೆ ಸಮ ಅನ್ನುವಂಥದ್ದು ಮೊದಲನೆಯ ಪ್ರಶ್ನೆ ಸ್ನೇಹಿತರೆ. ಸೊ ಈ ಒಂದು ಪ್ರಶ್ನೆಗೆ ಇಲ್ಲಿ ಕೊಟ್ಟಿರುವಂತಹ ಆಯ್ಕೆಗಳು ಅಂದರೆ ಆಪ್ಷನ್ಸ್ಗಳು ಬಂದು ಆಪ್ಷನ್ ಎ ಬಂದು TB, ಆಪ್ಷನ್ ಬಿ ಬಂದು MB, ಆಪ್ಷನ್ ಸಿ ಬಂದು ಬೈಟ್ಸ್, ಆಪ್ಷನ್ ಡಿ ಬಂದು GB. ಸೊ ಇವುಗಳಲ್ಲಿ ಸರಿಯಾದ ಉತ್ತರ ಯಾವುದು ಅನ್ನುವಂಥದ್ದನ್ನು ನಾವು ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ಆಪ್ಷನ್ಸ್ಗಳನ್ನು ವೆರಿ ಕ್ಲಿಯರ್ ಆಗಿ ವಿವರವಾಗಿ ನೋಡ್ತಾ ಹೋಗೋಣ. ಸಾಮಾನ್ಯವಾಗಿ ನಮಗೆ ಇವುಗಳ ಬಗ್ಗೆ ಇನ್ಫಾರ್ಮೇಷನ್ನ ನಾವು ಕೇವಲ ಉತ್ತರವನ್ನು ಕಂಡುಕೊಂಡ್ರೆ ಸಾಕಾಗದು. ಯಾಕಂದರೆ ಇವತ್ತಿನ ಈ ಒಂದು ಸೆಷನ್ನಲ್ಲಿ ಈ 4 ಆಪ್ಷನ್ಸ್ಗಳಲ್ಲಿ ಒಂದು ಸರಿ ಉತ್ತರ ಆದರೆ ಇನ್ನು ಬೇರೆ ಒಂದು ಸೆಷನ್ಸ್ಗಳಲ್ಲಾಗಿರ್ಬೋದು, ಬೇರೆ ಎಕ್ಸಾಮ್ಸ್ಗಳಲ್ಲಾಗಿರ್ಬೋದು, ಈ 4ರಲ್ಲಿ ಇವತ್ತು ಉತ್ತರ ಆಗಿಲ್ಲದೆ ಇರುವಂತಹ ಆಪ್ಷನ್ ಇನ್ನೊಂದು ಕಡೆ ಅದು ಉತ್ತರ ಆಗಿರ್ತದೆ. ಹಾಗಾಗಿ ಎಲ್ಲ ಆಪ್ಷನ್ಸ್ಗಳನ್ನ ನಾವು ವಿವರವಾಗಿ ನೋಡ್ತಾ ಹೋಗೋಣ. ಮೊದಲಿಗೆ TB ಅಂದರೆ ಏನು ಅನ್ನೋದು ನಮ್ಗೆ ಗೊತ್ತಿರಬೇಕು. TB ಅಂದರೆ ಟೆರಾಬೈಟ್ ಅಂತ ಹೇಳ್ತೀವಿ ನಾವು. ಏನು TB ಫುಲ್ ಫಾರ್ಮ್ ಒಂದು ಟೆರಾಬೈಟ್. MB ಅಂದರೆ ಮೆಗಾಬೈಟ್ ಅಂತ ಹೇಳ್ತೀವಿ. ಬೈಟ್ಸ್ ಅನ್ನುವಂಥದ್ದು ಸಹಜವಾಗಿ ಅದು ಆಲ್ರೆಡಿ ಫುಲ್ ಫಾರ್ಮಲ್ಲಿ ಇರುವಂಥದ್ದು. ನೆಕ್ಸ್ಟ್ GB ಅಂದರೆ ಇಲ್ಲಿ ಗಿಗಾಬೈಟ್ಸ್ ಅಂತ ಹೇಳ್ತೀವಿ, ಹೌದಲ್ಲ? ನಮ್ಗಿಲ್ಲಿ ಸ್ನೇಹಿತರೆ ಏನು ಬೇಕಪ್ಪ ಅಂದ್ರೆ ಇಲ್ಲಿ 1024 ನಮ್ಮ ಪ್ರಶ್ನೆಗೆ ಬರೋಣ. ಈಗ ನಮ್ಮ ಪ್ರಶ್ನೆ ಬಂದು 1024 KB ಈ 4 ಆಪ್ಷನ್ಸ್ಗಳಲ್ಲಿ ಯಾವುದಕ್ಕೆ ಸಮ ಆಗಿರುವಂಥದ್ದು ಅನ್ನುವಂಥ ಪ್ರಶ್ನೆ. ಇಲ್ಲಿ ನೋಡಿ, 1024 KB ಸೇರಿದ್ರೆ ಏನಾಗುತ್ತೆ ಅನ್ನುವಂಥದ್ದು. ಎಷ್ಟು KB? 1024 KB ಸೇರಿದ್ರೆ ಏನಾಗುತ್ತೆ ಅನ್ನೋದ್ರ ಬಗ್ಗೆ ನಮ್ಗೀಗ ಸ್ಪಷ್ಟನೆ ಬೇಕು. ಇಲ್ಲಿ ಸರಿ ಉತ್ತರ ಬಂದು ಏನಾಗುತ್ತೆ? ಆಪ್ಷನ್ ಬಿ ಅನ್ನುವಂಥದ್ದು ಆಗುತ್ತೆ. ಯಾವುದು? ಆಪ್ಷನ್ ಬಿ. ಅಂದರೆ 1024 KB ಸೇರಿದ್ರೆ ಏನಾಗುತ್ತೆ? 1 MB ಆಗುತ್ತೆ, ಹೌದಲ್ಲ? 1024 MB ಸೇರಿದ್ರೆ ಏನಾಗುತ್ತೆ? 1 GB ಆಗುತ್ತೆ. ಏನಾಗುತ್ತೆ? 1 GB, ಹೌದಾ? ನೆಕ್ಸ್ಟ್ 1024 GB ಸೇರಿದ್ರೆ ಏನಾಗುತ್ತೆ? 1 TB ಆಗುತ್ತೆ, ಹೌದಲ್ಲ? ಈ ರೀತಿಯಾದಂತಹ ಇನ್ಫಾರ್ಮೇಶನ್ ನಮಗೆ ಸಾಕಷ್ಟು ಇಂಪಾರ್ಟೆಂಟ್, ಹೌದಲ್ಲ? ಹಾಗಾಗಿ ನಾವು ಎಲ್ಲವನ್ನೂ ಕೂಡ ನೋಡ್ತಾ ಹೋಗ್ಬೇಕು, ಹೌದಲ್ಲ? ನೆಕ್ಸ್ಟ್ ಏನಪ್ಪಾ ಅಂದ್ರೆ 1024 ಕಿಲೋಬೈಟ್ಸ್ ಅಂದ್ರೆ KB. ಇದು ಯಾವುದರಿಂದ ಆಗಿದೆ ಅಂದ್ರೆ 1024 ಬೈಟ್ಸ್ಗಳಿಂದ ಆಗಿದೆ. 1024 ಏನು ಬೈಟ್ಸ್ ಇದೆಯಲ್ಲ, ಇದರಿಂದ ಏನಾಗಿದೆ? 1 KB, ಸಾರಿ KG ನೋಡಿ, KB ಆಗಿರುವಂಥದ್ದು. ಇನ್ನೊಂದ್ಸತಿ ಸ್ಪಷ್ಟವಾಗಿ ಈ ಕಡೆ ಬರ್ತೀನಿ ನೋಡಿ. 1024 KB ಏನಾಗುತ್ತೆ? ಅದು 1024 ಬೈಟ್ಸ್ ಸೇರಿದ್ರೆ ಏನಾಗುತ್ತೆ? 1 KB ಆಗುತ್ತೆ. ಇದು ಗೊತ್ತಿರಬೇಕು ನಮಗೆ. ನೆಕ್ಸ್ಟ್ 1024 MB ಸೇರಿದ್ರೆ ಏನಾಗುತ್ತೆ? 1 GB ಆಗುತ್ತೆ. ಹಾಗೇನೆ 1024 KB ಸೇರಿದ್ರೆ ಏನಾಗುತ್ತೆ? 1 MB ಆಗುತ್ತೆ. ಹಾಗೇನೆ 1024 GB ಸೇರಿದ್ರೆ ಏನಾಗುತ್ತೆ? ನಮಗಿಲ್ಲಿ 1024 GB ಸೇರಿದ್ರೆ ಏನಾಗುತ್ತೆ? 1 TB ಆಗುತ್ತೆ, ಅಂದ್ರೆ ಟೆರಾಬೈಟ್ ಆಗುತ್ತೆ. ಇದು ತಮಗೆ ಸ್ಪಷ್ಟವಾಗಿ ಅರ್ಥ ಆಗಿದೆ ಅಂತ ಭಾವಿಸ್ತೇನೆ. ಇಲ್ಲಿ 1024 KB ಡ್ಯಾಶ್ಗೆ ಸಮ ಅನ್ನುವಂಥ ಪ್ರಶ್ನೆಯಲ್ಲಿ ನಮಗೆ ಸರಿಯಾದ ಉತ್ತರ ಯಾವುದು ಫ್ರೆಂಡ್ಸ್? ತಮ್ಮೆಲ್ಲರಿಗೂ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೇನೆ. ಇಲ್ಲಿ ಸರಿ ಉತ್ತರ ಬಂದು ಆಪ್ಷನ್ ಬಿ ಇಸ್ ಅ ರೈಟ್ ಆನ್ಸರ್. ಯಾವುದದು? MB ಅನ್ನುವಂಥದ್ದು. 1024 KB
1 MB ಸಮ ಅನ್ನುವಂಥದ್ದು, ಹೌದಲ್ಲ? ಸೊ ಇರಲಿ. ಸೊ ನಾವೀಗ ನೆಕ್ಸ್ಟ್ ಕ್ವಶನ್ ನಂಬರ್ 2ಗೆ ಹೋಗೋಣ ಫ್ರೆಂಡ್ಸ್. ಸೊ ನೋಡಿ, ಪ್ರಶ್ನೆ ಸಂಖ್ಯೆ 2 ನಿಮ್ಮ ಒಂದು ಸ್ಕ್ರೀನ್ ಮೇಲೆ ಈ ರೀತಿ ಇರ್ತಕ್ಕಂಥದ್ದು. ಸೂಪರ್ ಸ್ಕ್ರಿಪ್ಟ್ ಮಾಡಲು ಬಳಸುವ ಶಾರ್ಟ್ಕಟ್ ಕೀ ಯಾವುದು ಅನ್ನುವಂಥದ್ದು. ಸೊ ನಮಗೆ ಮೊದಲು ಸೂಪರ್ ಸ್ಕ್ರಿಪ್ಟ್ ಮತ್ತೆ ಸಬ್ಸ್ಕ್ರಿಪ್ಟ್ನ ಕಾನ್ಸೆಪ್ಟ್ ಗೊತ್ತಿರಬೇಕು, ಹೌದಿಲ್ಲ? ಸೊ ಸೂಪರ್ ಸ್ಕ್ರಿಪ್ಟ್ ಸಬ್ಸ್ಕ್ರಿಪ್ಟ್ ಮೊದಲು ನಾವು ನೋಡೋಣ. ನೋಡಿ, ಫಾರ್ ಎಕ್ಸಾಂಪಲ್ ತಾವು ಮ್ಯಾಥ್ಸ್ ಕಲ್ತಿರ್ತೀರಿ. ಸೊ ಅಲ್ಲಿ ನೋಡಿರ್ತೀರಿ ಸಾಮಾನ್ಯವಾಗಿ ಮ್ಯಾಥ್ಸಲ್ಲಿ ಈಗ ಎ ಪ್ಲಸ್ ಬಿ ಪ್ಲಸ್ ಸಿ ಹೋಲ್ ಸ್ಕ್ವೇರ್ ಇದು ನೋಡ್ತೀರಿ. ಅದನ್ನು ಬಿಡಿಸಬಾರ್ದಾಗ ಏನಾಗುತ್ತೆ, ನಾವು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಇದು ಬರಿತೀವಲ್ಲ. ಸೊ ಇಲ್ಲಿ ಸ್ಕ್ವೇರ್ ಏನಿದೆಯಲ್ಲ ಇದನ್ನು ನಾವು ಅಂತೀವಿ ಎ ಸ್ಕ್ವೇರ್ ಬಿ ಸ್ಕ್ವೇರ್ ಮೇಲೆ 2 ಇದೆಯಲ್ಲ, ಎರಡರ ಮೇಲೆ ಎ ಮತ್ತು ಬಿ ಮೇಲೆ. ಸೊ ಇವುಗಳನ್ನು ನಾವೇನು ಕರಿತೀವಿ, ಸೂಪರ್ ಸ್ಕ್ರಿಪ್ಟ್ ಅಂತ ಕರಿತೀವಿ. ಏನು ಕರಿತೀವಿ? ಸೂಪರ್ ಸ್ಕ್ರಿಪ್ಟ್ ಅಂತ ಕರೆಯುವಂಥದ್ದು. ಸೊ ಅದೇ ರೀತಿ ನಾವು ನೀರಿನ ಅಣುಸೂತ್ರ ನೋಡಿರ್ತೀವಿ H2O ಅಂತ ಹೇಳಿ. ಸೊ 2H ಕೆಳಭಾಗದಲ್ಲಿರ್ತದೆ, ಹೌದಿಲ್ಲ? ಸೊ ಇಲ್ಲಿ ಇದಕ್ಕೆ ನಾವೇನು ಕರಿತೀವಿ, ಸಬ್ಸ್ಕ್ರಿಪ್ಟ್ ಅಂತ ಕರಿತೀವಿ. ಸೊ ನಮ್ಗೆ ಗೊತ್ತಿರ್ಬೇಕು ಇದು ಇದೆಂತ ಕರಿತೀವಿ, ಸಬ್ಸ್ಕ್ರಿಪ್ಟ್. ಸೊ ಈ ರೀತಿ ಪ್ರಶ್ನೆಗಳು ಸಾಕಷ್ಟು ಎಕ್ಸಾಮ್ಸ್ಗಳಲ್ಲಿ ಕೇಳಿದ್ದಾರೆ. ಹಾಗಾಗಿ ಎಲ್ಲ VO ಮತ್ತು PDOಗೆ ಸಿದ್ಧತೆ ಮಾಡಿಕೊಳ್ತಿರ್ತಕ್ಕಂಥ ಎಲ್ಲ ಸ್ಪರ್ಧಾರ್ಥಿಗಳು ಸ್ವಲ್ಪ ಗಮನವಿಟ್ಟು ಕೇಳಬೇಕು. ಸೊ ನೆಕ್ಸ್ಟ್ ನೋಡಿ ಏನಾಗುತ್ತಂದರೆ, ಇಲ್ಲಿ ನಮ್ಮ ಪ್ರಶ್ನೆಗೆ ಬರೋಣ. ಈಗ ನಮ್ಮ ಪ್ರಶ್ನೆ ಬಂದು ಸೂಪರ್ ಸ್ಕ್ರಿಪ್ಟ್ ಮಾಡಲು ಬಳಸುವ ಶಾರ್ಟ್ಕಟ್ ಕೀ ಅನ್ನುವಂಥದ್ದು. ಸೊ ಇಲ್ಲಿ ಈ ಒಂದು ಪ್ರಶ್ನೆಗೆ ಇಲ್ಲಿ 4 ಆಯ್ಕೆಗಳಿರ್ತಕ್ಕಂಥದ್ದು. ಮೊದಲನೇದು ಕಂಟ್ರೋಲ್ ಶಿಫ್ಟ್ ಪ್ಲಸ್, ಎರಡನೆಯದು ಕಂಟ್ರೋಲ್ ಪ್ಲಸ್ ವೈ, ಮೂರನೆಯದು ಕಂಟ್ರೋಲ್ ಪ್ಲಸ್ ಇಸ್ ಈಕ್ವಲ್ ಟು ಕಂಟ್ರೋಲ್ ಪ್ಲಸ್ ಝೆಡ್, ನಾಲ್ಕನೆಯದು. ಸೊ 4ರಲ್ಲಿ ಯಾವುದು ಸರಿ ಅನ್ನುವಂಥದ್ದನ್ನು ನೋಡೋಣ. ನಾವು ಈಗಾಗಲೇ ಹೇಳಿದಾಗೆ 4 ಆಪ್ಷನ್ಸ್ಗಳನ್ನು ಕೂಡ ನೋಡ್ತಾ ಹೋಗೋಣ. ಸೊ ಇದು ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ಸ್ನೇಹಿತರೆ ಆಪ್ಷನ್ ಎ ಅನ್ನುವಂಥದ್ದು. ಸೊ ಇಲ್ಲಿ ಪ್ಲಸ್ ಬರೆಯೋ ಅಗತ್ಯನೇ ಇರಲಿಲ್ಲ. ಯಾಕಂದರೆ ಈಗ ನಿಮ್ಗೆ ತಮ್ಮ ಕನ್ಫ್ಯೂಸ್ ಆಗಬಾರ್ದು, ನಾನು ಪ್ಲಸ್ ಅಂತ ಹೇಳ್ಬಿಟ್ಟು ಇದನ್ನು ಅಕ್ಷರ ರೂಪದಲ್ಲಿ ಬರ್ತಿರ್ತಕ್ಕಂಥದ್ದು. ಸೊ ನಾವು ಸಂಕೇತ ರೂಪದಲ್ಲಿ ಬರೆದ್ರೆ ಕನ್ಫ್ಯೂಸ್ ಆಗ್ಬೋದು ಅಂತೇಳಿ ಅಕ್ಷರ ರೂಪದಲ್ಲಿ ಬರ್ತಿರ್ತಕ್ಕಂಥದ್ದು. ಕಂಟ್ರೋಲ್ ಶಿಫ್ಟ್ ಎರಡನ್ನ ಏಕಕಾಲಕ್ಕೆ ಹಿಡಿದಿಟ್ಕೊಂಡು ಪ್ಲಸ್ಸನ್ನು ತಾವು ಪ್ರೆಸ್ ಮಾಡಿದರೆ ಅಲ್ಲಿ ಏನಾಗುತ್ತೆ, ಸೂಪರ್ ಸ್ಕ್ರಿಪ್ಟ್ ಆಗುವಂಥದ್ದು. ಸೊ ನೆಕ್ಸ್ಟ್ ಏನಪ್ಪ ಅಂದರೆ ಕಂಟ್ರೋಲ್ ಪ್ಲಸ್ ವೈಯನ್ನು ಪ್ರೆಸ್ ಮಾಡಿದಾಗ ಏನಾಗುತ್ತೆ ಫ್ರೆಂಡ್ಸ್, ಇಲ್ಲಿ ಕಂಟ್ರೋಲ್ ಪ್ಲಸ್ ವೈನ ಪ್ರೆಸ್ ಮಾಡಿದಾಗ ಏನಾಗುತ್ತೆ, ರೀಡು ಆಗುತ್ತೆ. ರೀಡು ಅಂತ ನಾವು ಕರಿತೀವಿ. ಸೊ ನೆಕ್ಸ್ಟ್ ಏನಪ್ಪ ಅಂದರೆ ಕಂಟ್ರೋಲ್ ಪ್ಲಸ್ ಇಸ್ ಈಕ್ವಲ್ ಟು ಪ್ರೆಸ್ ಮಾಡಿದ್ರೆ ಏನಾಗುತ್ತೆ, ಅದು ಸಬ್ಸ್ಕ್ರಿಪ್ಟ್ ಆಗುತ್ತೆ. ಇದು ಕೂಡ ನಮ್ಗೆ ಗೊತ್ತಿರಬೇಕು, ಸಬ್ಸ್ಕ್ರಿಪ್ಟ್, ಹೌದಿಲ್ಲ? ಸೊ ನೆಕ್ಸ್ಟ್ ಕಂಟ್ರೋಲ್ ಪ್ಲಸ್ ಝೆಡ್ ಅನ್ನು ಪ್ರೆಸ್ ಮಾಡಿದಾಗ ಏನಾಗ್ತದೆ, ಅಂಡು ಆಗುತ್ತೆ. ಸೊ ಅಂಡು ಆಗುವಂಥದ್ದು. ಸೊ ಇಲ್ಲಿ ಇದು ಕೂಡ ತಮಗೆ ಅರ್ಥ ಆಗಿದೆ ಅಂತ ಭಾವಿಸ್ತೇನೆ. ಸೊ ಇಲ್ಲಿ ಸರಿಯಾದ ಉತ್ತರ ಯಾವುದು, ಆಪ್ಷನ್ ಎ ಕಂಟ್ರೋಲ್ ಶಿಫ್ಟ್ ಪ್ಲಸ್ ಅನ್ನುವಂಥದ್ದನ್ನು ತಾವು ಏಕಕಾಲಕ್ಕೆ ಕಂಟ್ರೋಲ್ ಶಿಫ್ಟನ್ನು ಹಿಡಿದುಕೊಂಡು ಪ್ಲಸ್ಸನ್ನು ಪ್ರೆಸ್ ಮಾಡಿದ್ರೆ ಏನಾಗುತ್ತೆ, ಅಲ್ಲಿ ಏನಾಗುತ್ತೆ, ಸೂಪರ್ ಸ್ಕ್ರಿಪ್ಟ್ ಆಗುತ್ತೆ. ನಾವು ಯಾವ ಅಕ್ಷರವನ್ನು ನಾವು ಸೂಪರ್ ಸ್ಕ್ರಿಪ್ಟ್ ಮಾಡಬೇಕು, ಯಾವ ಅಂಕಿಯನ್ನು ನಾವು ಸೂಪರ್ ಸ್ಕ್ರಿಪ್ಟ್ ಮಾಡಬೇಕು ಅಂದ್ಕೊಂಡಿರ್ತೀವಿ ಅದನ್ನು ಸೆಲೆಕ್ಟ್ ಮಾಡಿ ಈ ರೀತಿಯಾದ ಶಾರ್ಟ್ಕಟ್ ಕೀಯನ್ನು ಪ್ರೆಸ್ ಮಾಡಿದ್ರೆ ಏನಾಗುತ್ತದೆ, ಸೂಪರ್ ಸ್ಕ್ರಿಪ್ಟ್ ಆಗುವಂಥದ್ದು. ಸೊ ಇರಲಿ. ಸೊ ನಾವೀಗ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಕ್ವಶನ್ ನಂಬರ್ 3, ಕೀಬೋರ್ಡ್ ಸಹಾಯದಿಂದ MS ಪವರ್ ಪಾಯಿಂಟ್ ಓಪನ್ ಮಾಡಲು ಬಳಸುವ ಶಾರ್ಟ್ಕಟ್ ಕೀ ಯಾವುದು ಅನ್ನುವಂಥದ್ದು. ಸೊ MS ಪವರ್ ಪಾಯಿಂಟನ್ನು ಓಪನ್ ಮಾಡಲಿಕ್ಕೆ ನಾವು ಯಾವ ಶಾರ್ಟ್ಕಟ್ ಕೀಯನ್ನು ಬಳಸಬೇಕು ಅನ್ನುವಂಥದ್ದು. ಅಂದರೆ ವಿತೌಟ್ ಮೌಸ್ ನಾವೇನು ಮಾಡ್ಬೋದು, ಈ ಒಂದು ಪವರ್ ಪಾಯಿಂಟನ್ನು ಓಪನ್ ಮಾಡ್ಬೋದು. ಸೊ ಅದನ್ನು ಮಾಡಬೇಕಾದ್ರೆ ನಾವು ಕೀಬೋರ್ಡ್ ಸೈಡಿಂದ ಈ 4 ಆಪ್ಷನ್ಸ್ಗಳಲ್ಲಿ ಯಾವುದನ್ನು ಬಳಕೆ ಮಾಡಿಕೊಂಡು ಮಾಡಬಹುದು ಅನ್ನುವಂಥದ್ದು. ಸೊ ಆಪ್ಷನ್ ನೋಡೋಣ. ಆಪ್ಷನ್ ಎ ಬಂದು ಕಂಟ್ರೋಲ್ ಶಿಫ್ಟ್ ಪಿ, ಆಪ್ಷನ್ ಬಿ ಬಂದು ಕಂಟ್ರೋಲ್ ಶಿಫ್ಟ್ ವಿಂಡೋ ಆಲ್ಟ್ ಪ್ಲಸ್ ಪಿ. ಸೊ ನೆಕ್ಸ್ಟ್ ನೋಡಿ ಕಂಟ್ರೋಲ್ ಶಿಫ್ಟ್ ಎ, ನೆಕ್ಸ್ಟ್ ಕಂಟ್ರೋಲ್ ಪಿ. ಸೊ 4 ಆಪ್ಷನ್ಸ್ಗಳಲ್ಲಿ ಸರಿಯಾದ ಉತ್ತರ ಯಾವುದನ್ನು ಅಂತ ನೋಡೋಣ. ಸೊ ನೋಡಿ, ಮೊದಲಿಗೆ ಕಂಟ್ರೋಲ್ ಶಿಫ್ಟ್ ಪಿ ಇದು ತಪ್ಪಾದ ಆಯ್ಕೆ ಆಗ್ತದೆ. ಸೊ ನೆಕ್ಸ್ಟ್ ಕಂಟ್ರೋಲ್ ಶಿಫ್ಟ್ ವಿಂಡೋ ಆಲ್ಟ್ ಪಿ ಇದು ಸರಿಯಾದ ಉತ್ತರ ಆಗ್ತದೆ. ತಾವು ಬೇಕಾದರೆ ಇದನ್ನು ಆಮೇಲೆ ನಿಮ್ಮ ಹತ್ರ ಇರತಕ್ಕಂಥ PC ಗಳಲ್ಲಿ ಪ್ರಯೋಗ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಹೇಳ್ಬೋದು, ಸರ್ ಯಾವುದು ಸರಿ ಆಗುತ್ತೆ ಅನ್ನುವಂಥದ್ದನ್ನು.
ಸೊ ನೋಡಿ ನೆಕ್ಸ್ಟ್ ಏನಪ್ಪ ಅಂದರೆ ಕಂಟ್ರೋಲ್ ಶಿಫ್ಟ್ ಎ ಇದನ್ನು ನಾವು ಎದಕ್ಕೆ ಬಳಸ್ತೀವಪ್ಪ ಅಂದರೆ ಕಂಟ್ರೋಲ್ ಶಿಫ್ಟ್ ಎ ಅನ್ನು ನಾವು ಈ ಒಂದು ಕ್ಯಾಪಿಟಲ್ ಲೆಟರ್ ಮತ್ತು ಸ್ಮಾಲ್ ಲೆಟರ್ ಮಾಡಲಿಕ್ಕೆ ಅಂದರೆ ಅಪ್ಪರ್ ಕೇಸ್ ಮತ್ತು ಲೋವರ್ ಕೇಸ್ ಮಾಡಲಿಕ್ಕೆ ಬಳಸ್ತೀವಿ. ಕಂಟ್ರೋಲ್ ಶಿಫ್ಟ್ ಎನ ಪ್ರೆಸ್ ಮಾಡಿದಾಗ ಅಪ್ಪರ್ ಕೇಸ್ ಆಗುತ್ತೆ, ಅಗೇನ್ ಅದನ್ನೇ ಪ್ರೆಸ್ ಮಾಡಿದಾಗ ಲೋವರ್ ಕೇಸ್ ಆಗುವಂಥದ್ದು. ಅಪ್ಪರ್ ಕೇಸ್ ಲೋವರ್ ಕೇಸ್ ಅಂದರೆ ಸಾಮಾನ್ಯವಾಗಿ ನಮ್ಮ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ಗೆ ಹೇಳಬೇಕಾದ್ರೆ ಕ್ಯಾಪಿಟಲ್ ಲೆಟರ್ ಮತ್ತು ಸ್ಮಾಲ್ ಲೆಟರ್ ಅನ್ನುವಂಥದ್ದು. ಸೊ ನೆಕ್ಸ್ಟ್ ಕಂಟ್ರೋಲ್ ಪ್ಲಸ್ ಪಿ ಅನ್ನು ಪ್ರೆಸ್ ಮಾಡೋದು ಏನಾಗುತ್ತೆ ಅಲ್ಲಿ ಪ್ರಿಂಟ್ಗೆ ನಾವು ತೆಗೆದುಕೊಂಡು ಹೋಗ್ಬೋದು. ಯಾವುದಕ್ಕೆ? ಪ್ರಿಂಟ್ಗೆ. ಸೊ ಇಲ್ಲಿ ನಾವೀಗ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಸೊ ಅದಕ್ಕಿಂತ ಮುಂಚೆ ಅಗೇನ್ ಐ ಆಮ್ ಗೋಯಿಂಗ್ ಟು ಟೆಲ್ ಯು ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಕಂಟ್ರೋಲ್ ಶಿಫ್ಟ್ ವಿಂಡೋ ಪ್ಲಸ್ ಆಲ್ಟ್ ಪ್ಲಸ್ ಪಿ 4 ಕೀಸ್ಗಳನ್ನು ಏಕಕಾಲದಲ್ಲಿ ಹಿಡಿದಿಟ್ಕೊಂಡು ಪಿ ಅನ್ನು ಪ್ರೆಸ್ ಮಾಡಿದ್ರೆ ಏನಾಗುತ್ತೆ ಅಲ್ಲಿ ಪವರ್ ಪಾಯಿಂಟ್ ಓಪನ್ ಆಗುವಂಥದ್ದು. ಸೊ ಇಲ್ಲಿ ನೆಕ್ಸ್ಟ್ ಕ್ವಶನ್ ನೋಡೋಣ. ಕ್ವಶನ್ ನಂಬರ್ 4, ಎಂ ಎಸ್ ವರ್ಡ್ನಲ್ಲಿ ಫುಟರ್ ಯಾವ ಭಾಗದಲ್ಲಿ ಕಂಡು ಬರುತ್ತದೆ? ಸೊ ಎಂ ಎಸ್ ವರ್ಡ್ನಲ್ಲಿ ಫುಟರ್ ಅನ್ನುವಂಥದ್ದು ಯಾವ ಭಾಗದಲ್ಲಿ ಕಂಡು ಬರ್ತದೆ ಅನ್ನುವಂಥದ್ದು ಇಲ್ಲಿರ್ತಕ್ಕಂಥ ಪ್ರಶ್ನೆ. ಸೊ ನೋಡಿ, ಫುಟರ್ ಅಂದ್ರೆ ಏನು ಅಂತ ನಮ್ಗೆ ಗೊತ್ತಿರಬೇಕು. ಸೊ ಈ ಸ್ಕ್ರೀನ್ ಮೇಲೆ ಕೆಳಭಾಗದಲ್ಲಿ ನಾವೇನು ನೋಡ್ತೀವಿ, ಕೆಳಭಾಗ ಅದನ್ನು ನಾವು ಫುಟರ್ ಅಂತೀವಿ. ಮೇಲ್ಭಾಗಕ್ಕೆ ನಾವು ಹೇಳ್ತೀವಿ ಹೆಡ್ರ್ ಅಂತ ಕರಿತೀವಿ. ಮೇಲ್ಭಾಗ ಹೆಡ್ರ್, ಕೆಳಭಾಗಕ್ಕೆ ಫುಟರ್ ಅಂತ ಕರಿತೀವಿ, ಫುಟರ್. ಸೊ ಎಂ ಎಸ್ ವರ್ಡ್ನಲ್ಲಿ ಆ ಫುಟರ್ ಅನ್ನುವಂಥದ್ದು ಯಾವ ಭಾಗದಲ್ಲಿ ಕಂಡು ಬರ್ತದೆ ಅಂತ ಕೇಳ್ತಾರೆ. ಸೊ ಇಲ್ಲಿರ್ತಕ್ಕಂಥ ಆಪ್ಷನ್ಸ್ಗಳು ನೋಡೋಣ. ಮೊದಲಿಗೆ ಆಪ್ಷನ್ ಎ ಬಂದು ಟೈಟಲ್ ಬಾರ್, ಆಪ್ಷನ್ ಬಿ ಬಂದು ಮೆನ್ಯೂ ಬಾರ್, ಆಪ್ಷನ್ ಸಿ ಬಂದು ಜೂಮ್ ಬಾರ್, ಆಪ್ಷನ್ ಡಿ ಬಂದು ಟಾಸ್ಕ್ ಬಾರ್. ಸೊ ಟಾಸ್ಕ್ ಬಾರ್ ಈ ಕೆಳಭಾಗದಲ್ಲಿರುತ್ತೆ, ಆದರೆ ನಮಗೆ ಟಾಸ್ಕ್ ಬಾರ್ ಬೇಕಾಗಿಲ್ಲ. ಈ ಫುಟರ್ ಅನ್ನ ನಾವು ರಚನೆ ಮಾಡಬೇಕಾದ್ರೆ ಯಾವುದ್ರಲ್ಲಿ ಹೋಗಬೇಕು ಅನ್ನುವಂಥದ್ದು, ಹೌದಿಲ್ಲ? ಸೊ ಅದು ಯಾವ ಭಾಗದಲ್ಲಿ ಒಂದು ಆಪ್ಷನ್ ನಮಗೆ ಕಂಡು ಬರ್ತದೆ ಪಿ ಸಿ ಅಲ್ಲಿ ಅನ್ನುವಂಥದ್ದು. ಸೊ ಟಾಸ್ಕ್ ಬಾರ್ ಅಂತೂ ಖಂಡಿತ ಅಲ್ಲ. ಸೊ ನೆಕ್ಸ್ಟ್ ಟಾಸ್ಕ್ ಬಾರ್ ಏನಿರುತ್ತೆ, ಸ್ಟಾರ್ಟ್ ಮೆನ್ಯೂನ ನೋಡ್ತೀವಿ. ಬೇಕಿದ್ರೆ ಕೆಲವೊಂದಷ್ಟು ಐಕಾನ್ಸ್ಗಳನ್ನು ನಾವು ಪಿನ್ ಮಾಡಿಬಿಟ್ಟು ಟಾಸ್ಕ್ ಬಾರ್ ಮೇಲೆ ಸೆಟ್ ಮಾಡಿ ಕೂಡ ಇಡ್ಬೋದು. ಸೊ ನೆಕ್ಸ್ಟ್ ಜೂಮ್ ಬಾರಲ್ಲಿ ಏನಿರುತ್ತೆ ಅಂದರೆ ನಮ್ಮ ಒಂದು ಸ್ಕ್ರೀನ್ನ ಜೂಮ್ ಇನ್ ಜೂಮ್ ಔಟ್ ಮಾಡೋದನ್ನು ಇರುವಂಥ ಒಂದು ಆಪ್ಷನ್ ನೋಡ್ತೀವಿ. ಸೊ ಅಲ್ಲಿ ಕೂಡ ಪ್ಲಸ್ ಮೈನಸ್, ಪ್ಲಸ್ ಅಂದರೆ ಜೂಮ್ ಇನ್, ಮೈನಸ್ ಅಂದರೆ ಜೂಮ್ ಔಟ್ ಅನ್ನುವಂಥದ್ದು ಸೊ ನಮ್ಗೆ ಗೊತ್ತಿರಬೇಕು. ಸೊ ಮ್ಯಾಕ್ಸಿಮಮ್ ಇವತ್ತಿನ ದಿವಸ ಹೊಸ ಪಿ ಸಿಗಳಲ್ಲಿ ಸುಮಾರು 500ರಷ್ಟು ಮ್ಯಾಕ್ಸಿಮಮ್ ಜೂಮ್ ಇನ್ ಮಾಡ್ಬೋದಾಗಿದೆ. ಸೊ ನೆಕ್ಸ್ಟ್ ಮೆನ್ಯೂ ಬಾರ್. ಸೊ ಮೆನ್ಯೂ ಬಾರಲ್ಲಿ ಈ ಒಂದು ಆಪ್ಷನ್ ಇರುತ್ತೆ. ಯಾವುದು? ಈ ಒಂದು ಫುಟರ್ ಅನ್ನುವಂಥ ಆಪ್ಷನ್ ನಾವು ಮೆನ್ಯೂ ಬಾರಲ್ಲಿ ನೋಡ್ತೀವಿ. ಸೊ ನೆಕ್ಸ್ಟ್ ಏನಪ್ಪ ಅಂದರೆ ಟೈಟಲ್ ಬಾರಲ್ಲಿ ಇದು ಇರೋದಿಲ್ಲ. ಟೈಟಲ್ ಬಾರಲ್ಲಿ ಏನಿರುತ್ತೆ ಅಂದರೆ ನಾವು ಯಾವ ಒಂದು ಡಾಟಾವನ್ನು ರೆಡಿ ಮಾಡ್ತಿರ್ತೀವಿ ಆ ಡಾಟಾದ ಇಟ್ ಸೆಲ್ಫ್ ಪಿ ಸಿ ಗಿವ್ಸ್ ಇಟ್ ಸೆಲ್ಫ್ ಅ ನೇಮ್. ಸೊ ಪಿ ಸಿ ಏನು ಮಾಡುತ್ತೆ, ಅದಕ್ಕಂತೂ ತನ್ನದಂಥ ಹೆಸರನ್ನು ಕೊಡ್ತದೆ. ಸಪೋಸ್ ನಾವು ಯಾವುದೇ ಹೆಸರು ಕೊಟ್ಟಿಲ್ಲ ಅಂದರೆ ಅಲ್ಲಿ ಡಾಕ್ಯುಮೆಂಟ್ 1 ಅನ್ನುವಂಥ ಹೆಸರು ಪಿ ಸಿಯಲ್ಲಿ ಕೊಡ್ತದೆ, ಹೌದಿಲ್ಲ? ಸೊ ಇದು ತಮಗೆ ಗೊತ್ತಿರಬೇಕು. ಸೊ ಇಲ್ಲಿ ಸರಿ ಉತ್ತರ ಯಾವುದು ಫ್ರೆಂಡ್ಸ್? ಮೆನ್ಯೂ ಬಾರ್ ಅನ್ನುವಂಥದ್ದು, ಹೌದಿಲ್ಲ? ಸೊ ನೆಕ್ಸ್ಟ್ ನೋಡೋಣ ಈಗ ಕ್ವಶನ್ ನಂಬರ್ 5. ಕ್ವಶನ್ ನಂಬರ್ 5 ನೋಡಿ. ಸೊ ಇಲ್ಲಿರ್ತಕ್ಕಂಥ ಪ್ರಶ್ನೆ, ಫೋಲ್ಡರ್ ಕ್ರಿಯೇಟ್ ಮಾಡಲು ಬಳಸುವ ಶಾರ್ಟ್ಕಟ್ ಕೀ ಯಾವುದು ಅನ್ನುವಂಥದ್ದು. ಸೊ ಸಾಮಾನ್ಯವಾಗಿ ಫೋಲ್ಡರ್ ಕ್ರಿಯೇಟ್ ಮಾಡಲಿಕ್ಕೆ ನಾವು ಬಳಸ್ತಕ್ಕಂತಹ ಶಾರ್ಟ್ಕಟ್ ಕೀ ಯಾವುದು ಅನ್ನುವಂಥದ್ದು ಇರುವಂಥದ್ದು ಇಲ್ಲಿ. ಸೊ ಶಾರ್ಟ್ಕಟ್ ಕೀಗಳಿಗೆ ನಾವು ಯಾಕೆ ಇಷ್ಟೊಂದು ಇಂಪಾರ್ಟೆನ್ಸ್ ಕೊಟ್ಟಿದ್ದೀವಪ್ಪ ಅಂದರೆ, ಶಾರ್ಟ್ಕಟ್ ಕೀ ಗೊತ್ತಿದ್ರೆ ನಮಗೆ ಹೆಚ್ಚು ತೀವ್ರವಾಗಿ, ತ್ವರಿತವಾಗಿ, ವೇಗವಾಗಿ ಫಂಕ್ಷನ್ ಅನ್ನು ಮಾಡ್ಬೋದು ಅನ್ನುವಂಥ ಒಂದು ವಿಚಾರವನ್ನು ಗಮನದಲ್ಲಿಟ್ಕೊಂಡು ಈ ರೀತಿ ಶಾರ್ಟ್ಕಟ್ ಕೀಗಳನ್ನು ನಾವು ಯೂಸ್ ಮಾಡ್ತಿರ್ತಕ್ಕಂಥದ್ದು. ಹಾಗೆಯೇ ಅಲೈನ್ಮೆಂಟಲ್ಲಿ ಕೂಡ ಅಲೈನ್ಮೆಂಟ್ ಮಾಡಬೇಕಾದ್ರೆ, ಪೇಜ್ ಅಲೈನ್ಮೆಂಟ್ ಮಾಡುವಾಗ ಯಾವುದೇ ವ್ಯತ್ಯಾಸಗಳು ಹೆಚ್ಚಾಗಿ ಆಗೋದಿಲ್ಲ ಶಾರ್ಟ್ಕಟ್ ಕೀ ಗೊತ್ತಿದ್ರೆ. ಅದೇ ನಾವು ಮೌಸಿಂದ ಮಾಡಕ್ಕೆ ಹೋದರೆ ಏನಾಗುತ್ತೆ, ಅಲೈನ್ಮೆಂಟಲ್ಲಿ ವ್ಯತ್ಯಾಸ ಆಗೋದನ್ನು ನಾವು ಕಾಣ್ತೀವಿ. ಸೊ ಹಾಗಾಗಿ ನಾವು ಶಾರ್ಟ್ಕಟ್ ಕೀಗಳಿಗೆ ಇಷ್ಟೊಂದು ಇಂಪಾರ್ಟೆನ್ಸನ್ನು ಕೊಡ್ತಾ ಇರ್ತಕ್ಕಂಥದ್ದು. ಸೊ ಇಲ್ಲಿ ನೋಡಿ, ಇಲ್ಲಿ ಏನಾಗುತ್ತೆ, ಫೋಲ್ಡರ್ ಕ್ರಿಯೇಟ್ ಮಾಡಲು ಬಳಸ್ತಕ್ಕಂಥ ಶಾರ್ಟ್ಕಟ್ ಕೀ ಅನ್ನುವಂಥ ಪ್ರಶ್ನೆ. ಸೊ ಇಲ್ಲಿ ನೋಡಿ, ಆಪ್ಷನ್ ಎ ಏನಿದೆ ಕಂಟ್ರೋಲ್ ಶಿಫ್ಟ್ ಎನ್, ಆಪ್ಷನ್ ಬಿ ಕಂಟ್ರೋಲ್ ಶಿಫ್ಟ್ ಡಬ್ಲ್ಯೂ, ಆಪ್ಷನ್ ಸಿ ಕಂಟ್ರೋಲ್ ಶಿಫ್ಟ್ ಸಿ,
ಆಪ್ಷನ್ ಡಿ ಕಂಟ್ರೋಲ್ ಶಿಫ್ಟ್ ಓ. ಸೊ 4 ಆಪ್ಷನ್ಸ್ಗಳಲ್ಲಿ ಸರಿ ಉತ್ತರ ಯಾವುದು ಅನ್ನುವಂಥದ್ದು ನಾವು ನೋಡೋಣ. ಸೊ ಫ್ರೆಂಡ್ಸ್, ಇಲ್ಲಿ ಸರಿ ಉತ್ತರ ಒಂದು ಆಪ್ಷನ್ ಎ ಕಂಟ್ರೋಲ್ ಶಿಫ್ಟ್ ಎನ್ ಅನ್ನುವಂಥದ್ದು. ಸೊ ಇನ್ನು ಮಿಕ್ಕಿದ ಆಪ್ಷನ್ಸ್ಗಳೆಲ್ಲ ತಪ್ಪಾಗಿ ನಾವು ಕೊಟ್ಟಿರ್ತಕ್ಕಂಥದ್ದು. ಸೊ ಪ್ರತಿ ಸಾರಿನೂ ಎಲ್ಲ ಆಪ್ಷನ್ಸ್ಗಳಲ್ಲಿ ಅರ್ಥ ಇರೋದಿಲ್ಲ, ಕೆಲವೊಂದು ಸತಿ ಹೀಗೆ ಕೊಡೋದುಂಟು. ಸೊ ತಮ್ಗೆ ಗೊತ್ತಿರಬೇಕು. ಸೊ ಈ ರೀತಿಯ ಪ್ರಶ್ನೆಗಳು ಸಾಕಷ್ಟು ಎಕ್ಸಾಮ್ಸ್ಗಳಲ್ಲಿ ಬಂದಿರತಕ್ಕಂಥದ್ದು. ಸೊ ಎಕ್ಸಾಮ್ಸ್ಗಳಲ್ಲಿ, ಕಾಂಪಿಟೇಟಿವ್ ಎಕ್ಸಾಮ್ಸ್ ಕೇಳುವಂಥ ಪ್ರಶ್ನೆಗಳನ್ನು ನಾವು ಕೆಲವೊಂದಷ್ಟು ಪ್ರಶ್ನೆಗಳನ್ನ ತೆಗೆದುಕೊಂಡು, ಜೊತೆಗೆ ಕೆಲವೊಂದಷ್ಟು ಮಾದರಿ ಪ್ರಶ್ನೆಗಳನ್ನ ತೆಗೆದುಕೊಂಡು ನಾವು ಈ ರೀತಿಯಾದಂಥ ಸೆಷನ್ನ ಮಾಡ್ತಿರ್ತಕ್ಕಂಥದ್ದು. ಸೊ ಹಾಗಾಗಿ ಸ್ಪೆಷಲಿ BO ಮತ್ತು PDOಗೆ ಪ್ರಿಪೇರ್ ಆಗಲು ಹೊರಟಿರ್ತಕ್ಕಂಥ ಎಲ್ಲ ಸ್ಪರ್ಧಾರ್ಥಿಗಳು ಈ ರೀತಿಯಾದಂಥ ಸೆಷನ್ಸ್ಗಳನ್ನು ನೋಡ್ತಾ ಹೋಗಿ ಅಂತ ಹೇಳ್ತಾ, ಸೊ ಇನ್ನೂ ಏನಪ್ಪ ಅಂದರೆ ನಮ್ಮ ಈ ಒಂದು ಯೂಟ್ಯೂಬ್ ಚಾನಲಲ್ಲಿ ನಾವು ಈಗಾಗಲೇ ಒಂದು ಯೂಟ್ಯೂಬ್ ಚಾನಲ್ಗೋಸ್ಕರನೇ ಒಂದು ವಾಟ್ಸಪ್ ಚಾನಲ್ನ ಕ್ರಿಯೇಟ್ ಮಾಡಿದ್ದೀವಿ. ಸೊ ಆ ವಾಟ್ಸಪ್ ಚಾನಲಲ್ಲಿ ನಾವು ಪ್ರತಿನಿತ್ಯ ಲೈವ್ ಬರೋಕ್ಕಿಂತ ಮುಂಚೆ ಲಿಂಕ್ ಇರುತ್ತೆ. ಹಾಗೆಯೇ ಈ ಒಂದು ನಾವು ಮಾಡಿದಂಥ ರೆಕಾರ್ಡ್ ಕ್ಲಾಸ್ಗಳ ಲಿಂಕನ್ನು ಕೂಡ ನಾವು ಅಲ್ಲಿ ಶೇರ್ ಮಾಡ್ತೀವಿ. ಸೊ ಅಲ್ಲಿಂದಲೂ ಕೂಡ ನಮಗೆ ಜಾಯ್ನ್ ಆಗ್ಬೋದು ನೀವು ಅಂತ ಹೇಳ್ತಾ, ಸೊ ಇನ್ನೊಂದು ಪ್ಲೇ ಲಿಸ್ಟ್ ಕೂಡ ಇರುತ್ತೆ, ಅಲ್ಲಿಂದ ಕೂಡ ತಾವು ನೋಡ್ಬೋದು. ಇನ್ನೂ ಸಾಕಷ್ಟು ಕಂಪ್ಯೂಟರ್ ಕ್ಲಾಸಸ್ಗೆ ಸಂಬಂಧಪಟ್ಟಂಥ ವಿಡಿಯೋಗಳು ನಮ್ಮ ಒಂದು ಪ್ಲೇ ಲಿಸ್ಟಲ್ಲಿ ಇರ್ತವೆ. ಸೊ ಅಲ್ಲಿಂದ ಕೂಡ ತಾವು ನೋಡ್ಬೋದು ಅಂತ ಹೇಳ್ತಾ, ಸೊ ನಾವೀಗ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ ಫ್ರೆಂಡ್ಸ್. ನೋಡಿ, ಕ್ವಶನ್ ನಂಬರ್ 6 ಇರ್ತಿರ್ತಕ್ಕಂಥದ್ದು, ಮೆನು ಬಾರ್ನ ಯಾವ ಭಾಗದಲ್ಲಿ ರೋಲರ್ ಆಯ್ಕೆ ಕಂಡು ಬರುತ್ತದೆ ಅನ್ನುವಂಥದ್ದು. ಸೊ ನಾವು ಈಗಾಗಲೇ ನೋಡಿದ್ದೀವಿ, ಮೆನು ಬಾರ್ನ ಬಗ್ಗೆ ನೋಡಿದ್ದೀವಿ ಈ ಹಿಂದಿನ ಕ್ವಶನಲ್ಲಿ. ಸೊ ಫುಟರ್ ಅನ್ನುವಂಥದ್ದು ಮೆನು ಬಾರಲ್ಲಿ ಇರುವಂಥ ಅದು ಒಂದು ಭಾಗ, ಹೌದಲ್ಲ. ಸೊ ಅಲ್ಲಿಂದಲೇ ನಾವು ಫುಟರ್ನ ಆಯ್ಕೆ ಮಾಡ್ಕೋತೀವಿ. ಎಲ್ಲಿಂದ? ಮೆನು ಬಾರಿಂದ. ಸೊ ಅಗೇನ್ ನಾವೀಗ ಮೆನು ಬಾರಲ್ಲಿ ಬಂದಿದ್ದೀವಿ. ಮೆನು ಬಾರ್ನ ಯಾವ ಭಾಗದಲ್ಲಿ ರೂಲರ್ ಆಯ್ಕೆ ಕಂಡು ಬರ್ತದೆ ಅನ್ನೋದು. ಸೊ ನೋಡಿ, ಅಲ್ಲಿ ಆ ಕ್ವಶನ್ ಬೇರೆ ಇತ್ತು, ಈ ಕ್ವಶನ್ ವಿಭಿನ್ನವಾಗಿರ್ತಕ್ಕಂಥದ್ದು. ನೋಡಿ, ಇಲ್ಲಿ ಈ ಒಂದು ಪ್ರಶ್ನೆ ಕೊಟ್ಟಿರ್ತಕ್ಕಂಥ ಆಯ್ಕೆಗಳನ್ನು ಅಥವಾ ಆಪ್ಷನ್ಸ್ಗಳನ್ನ ಮೊದಲಿಗೆ ಆಪ್ಷನ್ ಎ ಬಂದು ಇನ್ಸರ್ಟ್, ಆಪ್ಷನ್ ಬಿ ಬಂದು ಹೋಮ್, ಆಪ್ಷನ್ ಸಿ ಬಂದು ಡಿಸೈನ್, ಆಪ್ಷನ್ ಡಿ ಬಂದು ವ್ಯೂ. ಸೊ ಮೆನು ಬಾರ್ನ ಯಾವ ಭಾಗದಲ್ಲಿ ರೂಲರ್ ಅಂದರೆ ಲೈಕ್ ಗ್ರಿಡ್ ಲೈನ್ ಅಂತಿದ್ದೀವಿ ನಾವು, ಚೌಕಾಕಾರದ ರೇಖೆಗಳನ್ನು ನೋಡ್ತೀವಿ ನಾವು ಇಡೀ ಸ್ಕ್ರೀನ್ ಮೇಲೆ, ಹೌದಲ್ಲ. ಒಂದಕ್ಕೊಂದು ವಿರುದ್ಧವಾಗಿ ರೇಖೆಗಳಿರೋದು ನೋಡ್ತೀವಿ. ಅದನ್ನು ನಾವೇನು ಕರಿತೀವಪ್ಪ ಅಂದರೆ ಅದ್ರ ಮೇಲ್ಗಡೆ ಇರ್ತಲ್ಲ, ಸಾರಿ, ಅದನ್ನು ನಾವೇನಂತೀವಪ್ಪ ಅಂದರೆ ಈ ಒಂದು ಚೌಕಾಕಾರದ ಗೆರೆಗಳಿರ್ತಾವಲ್ಲ. ಸೊ ಇದನ್ನು ಕನ್ಫ್ಯೂಸ್ ಆಗ್ಬಿಡ್ತು, ಅದನ್ನು ಕ್ಲಿಯರ್ ಮಾಡ್ಬಿಡ್ತೀನಿ. ಈ ರೀತಿ ಚೌಕಾಕಾರದ ರೇಖೆಗಳನ್ನು ಕೂಡ ನಾವು ನೋಡ್ತೀವಿ, ಹೌದಾ. ಇವಕ್ಕೆ ನಾವು ಅಂತೀವಿ ಗ್ರಿಡ್ ಲೈನ್ ಅಂತ ಕರಿತೀವಿ. ಏನಂತ ಕರಿತೀವಿ? ಗ್ರಿಡ್ ಲೈನ್. ಇಲ್ಲಿ ನಮ್ಮ ಪ್ರಶ್ನೆ ಇರ್ತಕ್ಕಂಥ ಏನಪ್ಪಾ ಅಂದರೆ ರೂಲರ್. ಸೊ ಕನ್ಫ್ಯೂಸ್ ಆಗಬಾರ್ದು ಅಂತ ನಾನು ಅಗೇನ್ ರಿಪೀಟ್ ಮಾಡ್ತಿದ್ದೀನಿ. ರೂಲರ್ ಯಾವ ಭಾಗದಲ್ಲಿ ಕಂಡು ಬರ್ತದೆ? ಸೊ ಇಲ್ಲಿ ನಾನು ಚೌಕಾಕಾರ ಅಂದರೆ ಗ್ರಿಡ್ ಲೈನ್ಗೆ ಸಂಬಂಧಪಟ್ಟಂಥದ್ದು. ಸೊ ಇಲ್ಲಿ ರೂಲರ್ ಅನ್ನುವಂಥದ್ದು ವ್ಯೂನಲ್ಲಿ ಕಂಡು ಬರ್ತದೆ. ಮೆನ್ಯೂ ಬಾರ್ನ ವ್ಯೂ ಆಪ್ಷನ್, ಹೋಮ್, ಇನ್ಸರ್ಟ್, ಡಿಸೈನ್, ಪೇಜ್ ಲೇಔಟ್, ಈ ರೀತಿ ಆಪ್ಷನ್ಸ್ಗಳನ್ನ ತಾವು ನೋಡ್ತೀವಿ. ಹಾಗೆ ಮುಂದಕ್ಕೆ ಹೋದ ಹಾಗೆ ರಿವ್ಯೂ, ವ್ಯೂ ಅಂತ ಈ ರೀತಿ ಆಪ್ಷನ್ಸ್ಗಳಿರುತ್ತೆ. ಆ ವ್ಯೂ ಮೇಲೆ ಕ್ಲಿಕ್ ಮಾಡೋದು, ಮೆನ್ಯೂ ಬಾರ್ನ ವ್ಯೂ ಮೇಲೆ ಕ್ಲಿಕ್ ಮಾಡಿದಾಗ ಅಲ್ಲಿ ತಮಗೆ ರೂಲರ್, ಹಾಗೇನೆ ಗ್ರಿಡ್ ಲೈನ್ ಎಲ್ಲ ಆಪ್ಷನ್ಸ್ಗಳು ತೆರೆದುಕೊಳ್ತಾವೆ, ಹೌದಲ್ಲ. ಸೊ ಇಲ್ಲಿ ಸರಿಯಾದ ಉತ್ತರ ಯಾವುದು? ವ್ಯೂ ಅನ್ನುವಂಥದ್ದು. ಸೊ ವ್ಯೂ ಅಲ್ಲಿ ನಾವು ಏನು ಮಾಡ್ಬೋದು? ರೂಲರ್ನ ತೆಗೆದುಕೋಬಹುದು. ಸೊ ರೂಲರ್ನಿಂದ ನಮ್ಗೆ ಏನು ಅನುಕೂಲ ಅಂದರೆ ಈ ಪೇಜ್ನ ಮಾರ್ಜಿನ್ ಅನ್ನು ನಾವು ಸೆಟ್ ಮಾಡ್ಬೋದು. ಅಂದರೆ ಎಡದಿಂದ ಬಲಕ್ಕೆ, ಬಲದಿಂದ ಎಡಕ್ಕೆ, ಮೇಲಿಂದ ಕೆಳಗೆ, ಕೆಳಗಿಂದ ಮೇಲಕ್ಕೆ, ಈ ರೀತಿ ಪೇಜ್ನ ಮಾರ್ಜಿನ್ ಸೆಟ್ ಮಾಡಲಿಕ್ಕೆ ನಾವು ರೂಲರ್ನ ಬಳಸ್ತೀವಿ, ಹೌದಿಲ್ಲ. ಸೊ ತಾವು ಒಂದ್ಸಲ ಉಪಯೋಗಿಸಿ ನೋಡಿ, ಆಮೇಲೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡ್ತಾ ಹೋಗಿ ಅಂತ ಹೇಳ್ತಾ. ಸೊ ಇನ್ನೊಂದೇನಪ್ಪ ಅಂದರೆ ನಮ್ಮ ಚಾನಲ್ನ ನೋಡ್ದೇ ಒಂದು ವೇಳೆ ತಾವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೇನೆ ಒಂದು ವೇಳೆ ತಾವು ವಿಡಿಯೋನ ನೋಡ್ತಿದ್ದಲ್ಲಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಬನ್ನಿ ಅಂತ ಹೇಳ್ತಾ. ಸೊ ನಾವೀಗ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ ಫ್ರೆಂಡ್ಸ್. ಸೊ ನೋಡಿ, ನೆಕ್ಸ್ಟ್ ಕ್ವಶನ್ ಈ ರೀತಿ ಇರ್ತಕ್ಕಂಥದ್ದು, MS ಪೇಂಟ್ನ ಯಾವ ಭಾಗದಲ್ಲಿ ಗ್ರಿಡ್ ಲೈನ್ ಆಯ್ಕೆ ಕಂಡು ಬರುತ್ತದೆ ಅನ್ನುವಂಥದ್ದು. MS ಪೇಂಟ್ನ ಯಾವ ಭಾಗದಲ್ಲಿ ಗ್ರಿಡ್ ಲೈನ್ ಅನ್ನುವಂಥ ಆಯ್ಕೆ ಕಂಡು ಬರ್ತದೆ ಅಂತ ನೋಡ್ತೀವಿ. ಸೊ ನಾವು ಈಗಾಗಲೇ ಈ ಹಿಂದಿನ ಕ್ವಶನ್ ಅಲ್ಲಿ ಏನಿತ್ತಪ್ಪ ಅಂದರೆ ನೋಡಿ, ಇಲ್ಲಿ ಮೆನ್ಯೂ ಬಾರ್ ಯಾವ ಭಾಗದಲ್ಲಿ ಕಂಡು ಬರುತ್ತದೆ ಅನ್ನುವಂಥದ್ದು. ಇದು MS ವರ್ಡ್ನಲ್ಲಿ. ಸೊ ಇಲ್ಲಿ ನಾವು ಈ ಪ್ರಶ್ನೆ ಎಲ್ಲಿತ್ತು? MS ವರ್ಡ್ಗೆ ಸಂಬಂಧಪಟ್ಟಂಥದ್ದಾಗಿತ್ತು. ಇನ್ಸರ್ಟ್, ಹೋಮ್ ಅವೆಲ್ಲ ಅಲ್ಲಿ ಬರ್ತವೆ. ಎಲ್ಲಿ? MS ವರ್ಡ್ನಲ್ಲಿ.
ಇಲ್ಲಿರ್ತಕ್ಕಂಥ ಪ್ರಶ್ನೆ ನೋಡಿ, MS ಪೇಂಟ್‌ನ ಯಾವ ಭಾಗದಲ್ಲಿ ಗ್ರಿಡ್ ಲೈನ್ ಆಯ್ಕೆ ಕಂಡುಬರ್ತದೆ? ಗ್ರಿಡ್ ಲೈನ್ ಅಂದ್ರೆ ನಾನು ಈಗಾಗಲೇ ಹೇಳಿದ್ದೀನಿ, ಚೌಕಾಕಾರದ ಒಂದು ರೀತಿ ಸೆಲ್‌ಗಳ ಆಕಾರದಲ್ಲಿ ನಾವು ನೋಡ್ತೀವಿ ಅವುಗಳನ್ನ. ಸೆಲ್ ತರ ಇರ್ತವೆ. ಫಾರ್ ಎಕ್ಸಾಂಪಲ್ ಎಕ್ಸೆಲ್ ಶೀಟ್ ಹೇಗಿರುತ್ತೆ ಹಾಗೆ ಆ ರೀತಿ ಒಂದು ಇಡೀ ಹಾಳೆಯನ್ನು ಆ ರೀತಿ ಕನ್ವರ್ಟ್ ಆಗಿರ್ತದೆ. ಅಂದ್ರೆ ಪ್ಲೇನ್ ಆಗಿರುವಂತ ಪೇಂಟಿಂಗ್ ಹಾಳೆ ಎಕ್ಸೆಲ್ ಹಾಳೆ ತರ ಕನ್ವರ್ಟ್ ಆಗಿರ್ತದೆ ಯಾವಾಗ ಗ್ರಿಡ್ ಲೈನ್ ಆನ್ ಆಗಿದ್ದಾಗ. ಸೊ ಆ ಒಂದು ಗ್ರಿಡ್ ಲೈನ್ ಆಯ್ಕೆ ಏನಿರ್ತಲ್ಲ MS ಪೇಂಟ್‌ನ ಯಾವ ಭಾಗದಲ್ಲಿ ಇರ್ತದೆ ಅನ್ನುವಂಥ ಗ್ರಿಡ್ ಲೈನ್ ಆಯ್ಕೆ ಪೇಂಟ್ ಅಲ್ಲಿ. ಸೊ ಅದಕ್ಕೆ ಆಪ್ಷನ್ಸ್ ಗಳನ್ನ. ಸೊ ಆಪ್ಷನ್ ಎ ಬಂದು ಫೈಲ್, ಆಪ್ಷನ್ ಬಿ ಬಂದು ಹೋಮ್, ಆಪ್ಷನ್ ಸಿ ಬಂದು ವ್ಯೂ, ಆಪ್ಷನ್ ಡಿ ಬಂದು ಮೇಲಿನ ಎಲ್ಲವೂ ಸರಿ. ಸೊ ಇಲ್ಲಿ ನೋಡಿ, ಸಿಂಪಲ್ ಆಗಿ ಏನಂತಂದ್ರೆ ಫೈಲಲ್ಲಿ ನಾವು ಸೇವ್ ಮಾಡ್ಲಿಕ್ಕೆ ಬಳಸ್ತೀವಿ, ಎಡಭಾಗದಲ್ಲಿ ಇರ್ತದೆ ಮೇಲ್ಗಡೆ. ಸೊ ಅಲ್ಲಿ ಸೇವ್ ಮಾಡುವಂತ ಆಪ್ಷನ್ ನಮ್ಗೆ ಇರ್ತದೆ, ಅಲ್ಲಿ ಗ್ರಿಡ್ ಲೈನ್ ಆಪ್ಷನ್ ಇರೋದಿಲ್ಲ, ಹೌದಿಲ್ಲ? ಸೊ ನೆಕ್ಸ್ಟ್ ಹೋಮ್ ಅಲ್ಲಿ ನಮಗೆ ಈ ಒಂದು ಪೇಂಟಿಂಗ್ ಸಂಬಂಧಪಟ್ಟಂತ ವಿವಿಧ ಇಕ್ವಿಪ್ಮೆಂಟ್ಸ್ಗಳನ್ನ ನಾವು ಯಾವ ಬಣ್ಣವನ್ನು ತೆಗೆದುಕೊಳ್ಬೋದು, ಯಾವ ಬ್ರಷ್ ಅನ್ನು ತೆಗೆದುಕೊಳ್ಬೋದು, ಆಮೇಲೆ ಅಕ್ಷರನ ಬರೆಯೋದು, ಆಮೇಲೆ ಸೇಪ್ಸು, ಸೊ ಇವೆಲ್ಲ ಆಪ್ಷನ್ಸ್ಗಳು ಅಲ್ಲಿ ನಾವು ನೋಡ್ತೀವಿ. ಆದ್ರೆ ಈ ಒಂದು ಗ್ರಿಡ್ ಲೈನ್ ಆಪ್ಷನ್ ಅಲ್ಲಿ ನೋಡೋದಲ್ಲ, ಇಲ್ಲಿ ಕೂಡ ನಾವು ವ್ಯೂ ಅಲ್ಲೇ ನೋಡ್ತೀವಿ. ಇಲ್ಲಿ ಯಾವ ಸರಿ ಉತ್ತರ ಯಾವುದು? ಆಪ್ಷನ್ ಸಿ ಇಸ್ ರೈಟ್ ಆನ್ಸರ್ ಅಂತ ನೋಡ್ತೀವಿ, ಹೌದಿಲ್ಲ? ಸೊ ಇರ್ಲಿ. ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ ಫ್ರೆಂಡ್ಸ್. ನೋಡಿ, ಕ್ವಶನ್ ನಂಬರ್ 8 ಈ ರೀತಿ ಇರತಕ್ಕಂಥದ್ದು. ಈ ಕೆಳಗಿನ ಯಾವುದು ಇನ್ಪುಟ್ ಸಾಧನ ಅಲ್ಲ ಅನ್ನುವಂಥದ್ದು. ಕ್ವಶನ್ ನಾವು ವೆರಿ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ತಾ ಹೋಗ್ಬೇಕು. ಇನ್ಪುಟ್ ಸಾಧನ ಅಲ್ಲ ಅಂತ ಇರ್ತಕ್ಕಂಥದ್ದು. ಸೊ ನೆಗೆಟಿವ್ ಸೈಡ್ ಕ್ವಶನ್ಸ್ ಅನ್ನು ನಾವು ನೋಡ್ತೀವಿ ಕೆಲವೊಂದ್ಸತಿ. ಸೊ ಇದು ಕೂಡ ನೆಗೆಟಿವ್ ಸೈಡ್ ಕ್ವಶನ್ ಆಗಿರ್ತಕ್ಕಂಥದ್ದು. ಸೊ ಆಪ್ಷನ್ ಎ ಬಂದು ಮುದ್ರಕ, ಆಪ್ಷನ್ ಬಿ ಬಂದು ಪೆನ್ ಡ್ರೈವ್, ಆಪ್ಷನ್ ಸಿ ಬಂದು ಮೌಸ್, ಆಪ್ಷನ್ ಡಿ ಬಂದು ಕೀಬೋರ್ಡ್. ಈ ಕೆಳಗಿನ ಯಾವುದು ಇನ್ಪುಟ್ ಸಾಧನ ಅಲ್ಲ ಅನ್ನುವಂಥ ಪ್ರಶ್ನೆ. ಸೊ ನಮ್ಮ ಮೊದಲಿಗೆ ಇನ್ಪುಟ್ ಮತ್ತೆ ಔಟ್ಪುಟ್ ಬಗ್ಗೆ ಗೊತ್ತಿರಬೇಕು, ಹೌದಿಲ್ಲ? ಸೊ ಇವೆರಡರ ವ್ಯತ್ಯಾಸ ಗೊತ್ತಿದ್ದಾಗ ಮಾತ್ರ ನಮಗೆ ಇಲ್ಲಿ ಸರಿಯಾದ ಉತ್ತರವನ್ನು ಕಂಡುಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ. ಸಿಂಪಲ್ ಆಗಿ ಹೇಳ್ಬೇಕಪ್ಪ ಅಂದ್ರೆ, ಯಾವ ಸಾಧನಗಳು ಕಂಪ್ಯೂಟರ್ಗೆ ಇನ್ಫಾರ್ಮೇಶನ್ ಕೊಡ್ತವೋ ಅವೆಲ್ಲ ಏನಾಗಿರ್ತವೆ? ಇನ್ಪುಟ್ ಸಾಧನಗಳಾಗಿರ್ತವೆ. ಯಾವ ಸಾಧನಗಳು ಕಂಪ್ಯೂಟರ್ನಿಂದ ಇನ್ಫಾರ್ಮೇಶನ್ ಅನ್ನ ತೆಗೆದುಕೊಂಡು ಹೋಗ್ತಾವೆ ಹೊರಗಡೆ, ಸೊ ಅವೇನಾಗಿರ್ತವೆ? ಔಟ್ಪುಟ್ ಸಾಧನಗಳಾಗಿರ್ತವೆ. ಸೊ ಇಲ್ಲಿ ನೋಡಿ, ಕೀಬೋರ್ಡ್ ಅನ್ನುವಂಥದ್ದು ಏನಾಗ್ತದೆ, ಇದು ಒಂಥರ ಏನ್ ಮಾಡ್ತಪ್ಪ ಅಂದ್ರೆ ಎಲ್ಲ ಮಾಹಿತಿ ದತ್ತಾಂಶಗಳನ್ನ ಏನ್ ಮಾಡ್ತದೆ, ನಾವು ಕೊಟ್ಟಂತ ದತ್ತಾಂಶವನ್ನ ಕೀಬೋರ್ಡ್ ಮೂಲಕ ನಾವೇ ಸಿಸ್ಟಮ್ಗೆ ಕೊಡ್ತೀವಿ. ಅಂದ್ರೆ ಇದನ್ನೇ ಸಿಸ್ಟಮ್ ಏನ್ ಮಾಡ್ತದೆ ಅಥವಾ PC ಏನ್ ಮಾಡ್ತದೆ, ಕೀಬೋರ್ಡ್ ಮೂಲಕ ದತ್ತಾಂಶ ಅಥವಾ ಮಾಹಿತಿಯನ್ನು ತೆಗೆದುಕೊಳ್ತದೆ, ಕೊಡೋದಿಲ್ಲ. ಮೌಸ್ ಕೂಡ ಅಷ್ಟೇ, ಸಾಕಷ್ಟು ಕಮಾಂಡ್ಗಳ ಮೂಲಕ ಮಾಹಿತಿಯನ್ನ ಕಂಪ್ಯೂಟರ್ಗೆ ಕೊಡ್ತದೆ, ಹೌದಿಲ್ಲ? ಸೊ ನೆಕ್ಸ್ಟ್ ಪೆನ್ ಡ್ರೈವ್ ಕೂಡ ದತ್ತಾಂಶವನ್ನ ಕೊಡ್ತದೆ ಅಥವಾ ಸಂಗ್ರಹಿಸಿ ಇಟ್ಕೊಳ್ತದೆ, ಹೌದಿಲ್ಲ? ಮುದ್ರಕ ಹಾಗಲ್ಲ, ಇದು ಹೊರ ಹಾಕ್ತದೆ. ಮುದ್ರಕ ಅನ್ನುವಂಥದ್ದು ಹೊರ ಹಾಕ್ತದೆ, ಅಂದ್ರೆ ಪ್ರಿಂಟ್ ಔಟ್ ಅಂತ ಹೇಳ್ತೀವಿ ನಾವು, ಹೌದಿಲ್ಲ? ಸೊ ಅದು ಏನಾಗುತ್ತೆ, ಹೊರ ಹಾಕುವಂಥ ಸಿಸ್ಟಮ್ ಇರುವಂಥ ದತ್ತಾಂಶ ಹೊರಗಡೆ ಕೊಡುವಂಥದ್ದು. ಹಾಗಾಗಿ ಇಲ್ಲಿ ಆಪ್ಷನ್ ಎ ಅನ್ನುವಂಥದ್ದು ಸರಿಯಾದ ಉತ್ತರ ಆಗ್ತದೆ. ಮುದ್ರಕ ಅನ್ನುವಂಥದ್ದು ಇದೇನಪ್ಪ ಅಂದ್ರೆ ಇನ್ಪುಟ್ ಸಾಧನ ಅಲ್ಲ, ಇದೇನಿದು ಔಟ್ಪುಟ್ ಸಾಧನ, ಹೌದಲ್ಲ? ಅದನ್ನ ನಾವು ಒಂದು ವೇಳೆ ಸ್ಕ್ಯಾನರ್ ಆಗಿ ತೆಗೆದುಕೊಂಡ್ರೆ ಏನಾಗುತ್ತೆ, ಮತ್ತೆ ಅಗೇನ್ ಇಟ್ಸ್ ಗೋಯಿಂಗ್ ಟು ಬಿ ಇನ್ಪುಟ್ ಡಿವೈಸ್ ಅಂತ ನೋಡ್ತೀವಿ, ಹೌದಾ? ಸೊ ಇರ್ಲಿ, ನೆಕ್ಸ್ಟ್ ಕ್ವಶನ್ ನೋಡೋಣ. ಸೊ ಕ್ವಶನ್ ನಂಬರ್ 9, ಕಂಪ್ಯೂಟರ್ನ ಇನ್ಪುಟ್ ಸಾಧನಗಳಲ್ಲಿ ಹೆಚ್ಚು ಬಳಕೆಯಾಗುವ ಸಾಧನ ಯಾವುದು ಅನ್ನುವಂಥದ್ದು. ಸೊ ಕಂಪ್ಯೂಟರ್ ಇರತಕ್ಕಂಥ ಇನ್ಪುಟ್ ಸಾಧನಗಳಲ್ಲಿ ಅತಿ ಹೆಚ್ಚು ಬಳಕೆಯಾಗುವಂತಹ ಇನ್ಪುಟ್ ಸಾಧನ ಯಾವುದು ಅನ್ನುವಂಥದ್ದು. ಸೊ ಈ ಕೊಟ್ಟಂತ ಆಪ್ಷನ್ಸ್ಗಳಲ್ಲಿ ಮೊದಲನೇ ಆಪ್ಷನ್ ಬಂದು ಮೌಸ್, ಎರಡನೇ ಆಪ್ಷನ್ ಬಂದು ಕೀಬೋರ್ಡ್, ಮೂರನೇ ಆಪ್ಷನ್ ಬಂದು CD, ನಾಲ್ಕನೇ ಆಪ್ಷನ್ ಬಂದು ಪೆನ್ ಡ್ರೈವ್. ಸೊ ಮೌಸ್ ಹೆಚ್ಚು ಬಳಕೆ ಆಗ್ತದ, ಕೀಬೋರ್ಡ್ ಹೆಚ್ಚು ಬಳಕೆ ಆಗ್ತದ, CD ಹೆಚ್ಚು ಬಳಕೆ ಆಗ್ತದ ಅಥವಾ ಪೆನ್ ಡ್ರೈವ್ ಅನ್ನುವಂಥದ್ದು. ಸೊ ಅದು ಯಾವುದರಲ್ಲಿ ಹೆಚ್ಚು ಬಳಕೆ ಆಗಿರಬೇಕು? ಇನ್ಪುಟ್ ಡಿವೈಸ್ ಆಗಿ ಹೆಚ್ಚು ಬಳಕೆ ಆಗಿರಬೇಕು, ಹೌದಿಲ್ಲ? ಸೊ ದಿಸ್ ಇಸ್ ದ ಮೇನ್ ಥಿಂಗ್ ವಿ ಶುಡ್ ರಿಮೆಂಬರ್. ಸೊ ನೋಡಿ, ಮೌಸ್ ಕೂಡ ಇನ್ಪುಟ್ಟೇ, ಕೀಬೋರ್ಡ್ ಕೂಡ ಇನ್ಪುಟ್ಟೇ, CD ಕೂಡ ಇನ್ಪುಟ್, ಹಾಗೇನೆ ಪೆನ್ ಡ್ರೈವ್ ಕೂಡ ಇನ್ಪುಟ್. ಆದರೆ
ಇಲ್ಲಿ ಅತಿ ಹೆಚ್ಚು ಬಳಕೆಯಾಗುವ ಸಾಧನ ಅಂತ ಕೇಳಿದ್ದಾರೆ. ಸೊ ಸಾಮಾನ್ಯವಾಗಿ ನಾವು ಹೆಚ್ಚು ಇನ್ಪುಟ್ ಸಾಧನ ಆಗಿ ಬಳಸ್ತಕ್ಕಂಥದ್ದು ಕೀಬೋರ್ಡ್, ಅದಾದ ಬಳಿಕ ಮೌಸನ್ನು ಬಳಸ್ತೀವಿ, ಆಮೇಲೆ ಇವೆರಡನ್ನ ಬಳಸ್ತೀವಿ, ಹೌದಿಲ್ಲ? ಸೊ ಇಲ್ಲಿ ಸರಿ ಉತ್ತರ ಯಾವುದು ಫ್ರೆಂಡ್ಸ್? ಸೊ ಆಪ್ಷನ್ ಬಿ ಇಸ್ ಅ ರೈಟ್ ಆನ್ಸರ್ ಅಂತ ನಾವು ನೋಡ್ತೀವಿ, ಹೌದಿಲ್ಲ? ಸೊ ಇರಲಿ. ಸೊ ನೆಕ್ಸ್ಟ್ ಕ್ವಶನ್, ಅಂಡ್ ದಿಸ್ ಇಸ್ ದ ಲಾಸ್ಟ್ ಕ್ವಶನ್ ಆಫ್ ದಿಸ್ ಸೆಷನ್. ಸೊ ನೋಡಿ, ಸ್ಪೆಲ್ಲಿಂಗ್ ದೋಷವನ್ನು ಸರಿಪಡಿಸಲು ಬಳಸುವ ಕೀ ಯಾವುದು ಅನ್ನುವಂಥದ್ದು. ಸೊ ಸ್ಪೆಲ್ಲಿಂಗ್ ದೋಷವನ್ನು ಸರಿಪಡಿಸಲಿಕ್ಕೆ ನಾವು ಯಾವ ಕೀಯನ್ನು ಬಳಸ್ತೇವೆ ಅನ್ನುವಂಥದ್ದು. ಸೊ ನೋಡಿ, ಆಪ್ಷನ್ ಎ ಬಂದು F1, ಆಪ್ಷನ್ ಬಿ ಬಂದು F2, ಆಪ್ಷನ್ ಸಿ ಬಂದು Alt ಪ್ಲಸ್ F4, ಆಪ್ಷನ್ ಡಿ ಬಂದು F7. ಸೊ ಇಲ್ಲಿ ನಮಗೆ 4 ಆಪ್ಷನ್ಸ್ಗಳನ್ನ ನೋಡ್ತಾ ಹೋದರೆ ಏನಾಗುತ್ತೆ ನೋಡಿ, ಇಲ್ಲಿ F1 ಅನ್ನು ನಾವು ಯಾವುದಕ್ಕೋಸ್ಕರ ಬಳಸ್ತೀವಿ? F1 ಕೀಯನ್ನು ನಾವು ಹೆಲ್ಪ್ ಅನ್ನ, ನಮ್ಮ ಒಂದು ವೇಳೆ ಏನಾದರೂ ಸಮಸ್ಯೆ ಬಂದರೆ ಸಿಸ್ಟಮಲ್ಲಿ, ಆಪರೇಟಿಂಗ್ ಸಿಸ್ಟಮಲ್ಲಿ ನಾವು ಹೆಲ್ಪ್ ಅನ್ನು ತೆಗೆದುಕೊಳ್ಳಲಿಕ್ಕೆ ನಾವೇನು ಬಳಸ್ತೀವಿ? F1 ಕೀಯನ್ನು ಯೂಸ್ ಮಾಡ್ತೀವಿ, ಹೌದಿಲ್ಲ? F2 ಕೀಯನ್ನು ನಾವು ಯಾವಾಗ ಯೂಸ್ ಮಾಡ್ತೀವಿ ಅಂದರೆ ಟು ರೀನೇಮ್ ದ ಫೋಲ್ಡರ್. ಸೊ ನಾವು ಫೋಲ್ಡರ್ನ ರೀನೇಮ್ ಮಾಡಲಿಕ್ಕೆ ಈ F2 ಕೀಯನ್ನು ಬಳಸ್ತೀವಿ. ಏನನ್ನ ಮಾಡಲಿಕ್ಕೆ? ಫೋಲ್ಡರ್ನ ರೀನೇಮ್ ಮಾಡಲಿಕ್ಕೆ F2 ಕೀಯನ್ನು ಬಳಸ್ತೀವಿ. ನೆಕ್ಸ್ಟ್ Alt ಪ್ಲಸ್ F4 ಕೀಯನ್ನು ನಾವು ಸೆಟ್ ಡೌನ್ ಮಾಡಲಿಕ್ಕೆ ಬಳಸ್ತೀವಿ. ನೆಕ್ಸ್ಟ್ ರೀಸ್ಟಾರ್ಟ್ ಕೂಡ ಮಾಡ್ಲಿಕ್ಕೆ ಬಳಸ್ಬೋದು, ಆದರೆ ಅಲ್ಲಿ ಇವೆರಡು ಕೀಗಳನ್ನು ಪ್ರೆಸ್ ಮಾಡಿ ನೆಕ್ಸ್ಟ್ ನಾವು ಆರೋ ಕೀಸನ್ನು ಉಪಯೋಗಿಸ್ಕೋಬೇಕಾಗ್ತದೆ. ಸೊ ನೆಕ್ಸ್ಟ್ F7 ಕೀಯನ್ನು ನಾವು ಸ್ಪೆಲ್ಲಿಂಗ್ ಎರರ್ಸ್ ಅನ್ನ ಕ್ಲಿಯರ್ ಮಾಡಲಿಕ್ಕೆ ನಾವೇನು ಮಾಡ್ತೀವಿ? F7 ಕೀಯನ್ನು ಬಳಸ್ತೀವಿ. ಸೊ ಇಲ್ಲಿ F1, F2, F1 ಲಿಂದ F12 ವರೆಗಿನ ಎಲ್ಲ ಕೀಸ್ಗಳನ್ನು ನಾವು ಫಂಕ್ಷನ್ ಕೀಸ್ಗಳಂತ ಕರಿತೀವಿ. ಏನು ಕರಿತೀವಿ? ಫಂಕ್ಷನ್ ಕೀಸ್ಗಳಂತ ಕರಿತೀವಿ. ಸೊ ಈ ರೀತಿ ಈ 10 ಪ್ರಶ್ನೆಗಳು ತಮಗೆ ಪ್ರಾಕ್ಟಿಕಲ್ ಮಾಡಲಿಕ್ಕೆ, ಹಾಗೆಯೇ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಫೇಸ್ ಮಾಡಲಿಕ್ಕೆ ಮತ್ತು CS ಸ್ಟೂಡೆಂಟ್ಸ್ಗಳಿಗೂ ಸಾಕಷ್ಟು ಹೆಲ್ಪ್ಫುಲ್ ಅಂತ ನಾನು ಭಾವಿಸಿದ್ದೇನೆ. ಒಂದು ವೇಳೆ ಹೆಲ್ಪ್ಫುಲ್ ಅನಿಸಿದರೆ, ಹಾಗೆಯೇ ಸೆಷನ್ ತಮಗೆ ಅರ್ಥವಾಗಿದ್ದರೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ. ಹಾಗೆಯೇ ಇನ್ನೊಂದು ಏನಪ್ಪ ಅಂದರೆ, ಈ ಒಂದು ವಿಡಿಯೋನ ಡಿಸ್ಕ್ರಿಪ್ಷನಲ್ಲಿ, ಹಾಗೆಯೇ ವಿಡಿಯೋನ ಕಮೆಂಟ್ ಸೆಕ್ಷನ್ನಲ್ಲಿ ನಮ್ಮ ಒಂದು ವಾಟ್ಸಪ್ ಚಾನಲ್ ಲಿಂಕನ್ನು ಹಾಕಿರ್ತೀನಿ. ಸೊ ಅಲ್ಲಿಂದಲೇ ನಾವು ಕೊಡ್ತಿರ್ತಕ್ಕಂಥ ಅಪ್ಡೇಟ್ಸ್ಗಳಿಗೆ ಜಾಯ್ನ್ ಆಗ್ಬೋದು. ಒಂದು ವೇಳೆ ನಾವು ಲೈವ್ ಸೆಷನ್ ಶುರು ಮಾಡಿದರೆ ಅಥವಾ ವಿಡಿಯೋಗಳನ್ನ ರಿಲೀಸ್ ಮಾಡಿದರೆ, ಅಲ್ಲಿ ನಾವು ವಿಡಿಯೋಗಳ ಲಿಂಕನ್ನು ಶೇರ್ ಮಾಡ್ತೀವಿ, ಲೈವ್ ಸೆಷನ್ನ ಲಿಂಕನ್ನು ಶೇರ್ ಮಾಡ್ತೀವಿ. ಅಲ್ಲಿಂದಲೇ ನೇರವಾಗಿ ನಾವು ಯೂಟ್ಯೂಬಲ್ಲಿ ನಡೆಸಿರ್ತಕ್ಕಂಥ ಈ ಒಂದು ರೆಕಾರ್ಡ್ ಕ್ಲಾಸ್ ಆಗಿರ್ಬೋದು ಅಥವಾ ಲೈವ್ ಸೆಷನ್ಗೆ ಆಗಿರ್ಬೋದು, ಅಲ್ಲಿಂದಲೇ ನೇರವಾಗಿ ಜಾಯ್ನ್ ಆಗ್ಬೋದು ಅಂತ ಹೇಳ್ತಾ, ಸೊ ಒಂದು ವೇಳೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಹೋಗಿ ಅಂತ ಹೇಳ್ತಾ, ಸೊ ಇವತ್ತಿನ ಸೆಷನ್ನ ಇಲ್ಲಿಗೆ ಮುಗಿಸೋಣ. ಥ್ಯಾಂಕ್ ಯು, ಧನ್ಯವಾದ, ಜೈ ಹಿಂದ್.